ಬನ್ನಿ ಇವತ್ತಿನ ಸಾಯಂಕಾಲ ರೊಟೀನ್ ತೋರಿಸ್ತಾ ಇದ್ದೀನಿ. ಸಾಯಂಕಾಲ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಾನು ಡಿನ್ನರ್ಗೆ ಏನೆಲ್ಲ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮಗೂ ತೋರಿಸ್ತೀನಿ. ನೋಡಿ ನೀವು ಏನು ಅನಿಸ್ತಾ ಅಂತಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ. ಬನ್ನಿ ಇವಾಗ ನಾನು ಫಸ್ಟು ಇಲ್ಲಿ ಚಪಾತಿ ಮತ್ತು ಪಲ್ಯ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾವ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ. ನೀವು ಒಂದ್ಸಲ ಟ್ರೈ ಮಾಡ್ಬೋದು ಇದನ್ನು. ಬನ್ನಿ ಆಗಿದ್ರೆ ಯಾಕೆ ತಡ ಮಾಡ್ತೀನಿ ನಾನು ಇವಾಗ. ಫಸ್ಟ್ ಚಪಾತಿ ಹಿಟ್ಟು ನಾದಿಟ್ಕೊಂಡ್ಬಿಡ್ತೀನಿ ನಾನು. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ. ಈ ಥರ ಸಣ್ಣ ಬಟ್ಲಲ್ಲಿ ಕಲಿಸ್ಕೊಂಡ್ರೆ ಬೇಗ ಬೇಗ ಕಲಿಸ್ದಂಗೆ ಆಗುತ್ತೆ. ಹಾಗೆ ಜಲ್ದಿನೂ ಹದ ಮಾಡ್ಬೋದು ನಾವು. ಅದಕ್ಕೆ ನಾನು ಈ ಥರ ಸಣ್ಣ ಬಟ್ಲಲ್ಲಿ ಕಲಿಸ್ಕೊತೀನಿ. ಬೇಗ ಬೇಗ ಚಪಾತಿ ಹಿಟ್ಟು ಕಲಿಸ್ಬೋದು ನಾವು. ಅದಕ್ಕೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾಕೆ ತಡ, ಬೇಗ ಬೇಗ ಅಡುಗೆ ಮಾಡ್ತೀನಿ ಬನ್ನಿ. ಹೇಗಿರುತ್ತೆ ಅಂತ ನೋಡಿ ನೀವು. ಇಬ್ಬರು ಮೂವರಿದ್ರೆ ಆರಾಮಾಗಿ ನಾವು ಇಂಥ ಸಣ್ಣ ಬಟ್ಲಲ್ಲಿ ಕಲಿಸ್ಕೋಬೋದು. ಭಾಳ ಜನ ಇದ್ದರೆ ದೊಡ್ಡ ಬಟ್ಲಲ್ಲಿ ಕಲಿಸ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೂ. ಸ್ನಾನ ಮಾಡಿಸೋದಕ್ಕೆ, ಯಾಕಂದರೆ ಮಕ್ಕಳಿಗೆ ಸಾಯಂಕಾಲ ಸ್ನಾನ ಮಾಡಿಸಿದ್ರೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅದಕ್ಕೆ ನಾನು ಸಾಯಂಕಾಲ ತೊಳಸ್ಬೇಕಂತ ದಿನವೂ ಸಾಯಂಕಾಲನೇ ತೊಳಸೋದು. ಅದಕ್ಕೆ ಮಗಳಿಗೆ ನೀರಿಟ್ಟಿದ್ದೀನಿ. ಇಲ್ಲಿ ಅನ್ನಕ್ಕೆ ಈಗ ಚಪಾತಿ ತೀಡ್ಬಿಡ್ತೀನಿ ಬೇಗ ಬೇಗ. ಇಲ್ಲಿ ತವ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಚಪಾತಿ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಇಲ್ಲಿ ಅನ್ನ ಕೂಡ ಆಗಿದೆ. ನೆಕ್ಸ್ಟ್ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇವಿಷ್ಟು ಹೆಚ್ಚಿಬಿಟ್ಟು ಪಲ್ಯ ಮಾಡ್ತೀನಿ ನಾನು ಇವಾಗ. ಆಲೂಗಡ್ಡೆ ಮತ್ತು ಬೀನ್ಸು, ಟೊಮೊಟೊ, ಈರುಳ್ಳಿ ಎಲ್ಲ ಹೆಚ್ಚಿರೋದ್ರಿಂದ ಈ ಪಲ್ಯ ಅಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ಬೀನ್ಸ್ ಹಾಕಿ ಟ್ರೈ ಮಾಡಿ, ಅದರಲ್ಲಿ ಸೂಪರ್ ಆಗಿರುತ್ತೆ ಆಲೂಗಡ್ಡೆ ಪಲ್ಯ. ಇಲ್ಲಿ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಒಂದು ಟಿಪ್ಸ್ ಏನಂದರೆ, ಎಣ್ಣೆಲಿ ಖಾರ ಮತ್ತು ಏನು ಮಸಾಲೆ ತೊಗೊಂಡಿರ್ತೀರಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡಿ 1 ಸೆಕೆಂಡ್ ಫ್ರೈ ಮಾಡ್ಬೇಕು ನೀವು. ಫ್ರೈ ಆದಮೇಲೆ ನೀವೇನು ತರಕಾರಿ ಕೊಯ್ದಿರ್ತೀರ ಅದನ್ನೆಲ್ಲ ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕಿಟ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ ಕುದ್ಮೇಲೆ. ಅಡುಗೆ ಎಲ್ಲ ಆಯಿತು. ಮತ್ತು ನೀರು ಕಾಯೋದಕ್ಕೆ ಇಟ್ಟಿದ್ನಲ್ಲ, ಅದನ್ನು ನೀರು ಕಾದಿದ್ದು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಬರಬೇಕಂತ ಹೋದೆ ನಾನು. ಇದು ಆಗಿತ್ತು ಇವತ್ತಿನ ಸಣ್ಣ ಬ್ಲಾಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.